ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈಗ ಸಭಾಧ್ಯಕ್ಷರು ಅಥವಾ ಸಭಾಪತಿಗಳ ಮೇಲೆ ಅಸಮಾಧಾನ ಇದೆ, ಅದನ್ನ ಹೇಳ್ಕೋಬೋದಾ? ನಿಮ್ಮ ಮೇಲೆ ನಮಗೆ ಅಸಮಾಧಾನ ಇದೆ, ನೀವು ಒನ್ ಸೈಡೆಡ್ ಅಂತ ನಮಗೆ ಅನ್ನಿಸ್ತಾ ಇದೆ, ಹಿಂಗೆ ಹೇಳ್ಕೋಬೋದಾ? ಅದಕ್ಕೆ ಒಂದು ನಿಯಮ ಇದೆ. ಸಭಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಾಡಿಸೋಕೆ ಅವಕಾಶ ಇದೆ. ನೋ ಕಾನ್ಫಿಡೆನ್ಸ್ ಮೋಷನ್ ಅಗೇನ್ಸ್ಟ್ ದ ಸ್ಪೀಕರ್ ಆರ್ ಚೇರ್ಮನ್. ಅದನ್ನು ಸದನ ಸೇರೋಕೆ 14 ದಿನ ಮುಂಚೆ ನೋಟಿಸ್ ಕೊಟ್ಟು ಇಂಥ ಕಾರಣಕ್ಕೆ ನೀವು ಆಗಿದೆ ಅಂತೇಳಿ ಬೇರೆಯವರು ಸಿಗ್ನೇಚರ್ಸ್ ಇರುತ್ತೆ ಮಾಡಿ ಕೊಟ್ಟಾಗ ಅದನ್ನು ನಾವು ಸ್ಪೀಕರವರು ಲಿಸ್ಟ್ ಆಫ್ ಬಿಸ್ನೆಸ್ಸಲ್ಲಿ ಸೇರಿಸಿ ಇಂಥ ದಿನ ತೊಗೊಳ್ತೀವಿ ಅಂದಾಗ ಅವರ ಆ ಪೀಠದಲ್ಲಿ ಕೂತ್ಕೊಳ್ಳೋಗಿಲ್ಲ. ಓಕೆ ಓಕೆ. ಇನ್ನೊಬ್ಬರು ಉಪಸಭಾಪತಿಗಳು ಬೇರೆಯವ್ರು ಕೂತ್ಕೊಂಡು ಚರ್ಚೆ ಆಗುತ್ತೆ. ಅದೇನಾದರೂ ಅವ್ರ ವಿರುದ್ಧ ಹೋದರೆ ಅವರು ರಾಜೀನಾಮೆ ಕೊಡಬೇಕತ್ತೆ. ಬಟ್ ಇದುವರೆಗೂ ಆ ಥರ ಆಗ್ತಾರೆ. ಏನಂದರೆ ಕೊಟ್ಟರೆ ಅವ್ರು ಮರ್ಯಾದೆ ಹೋಗುತ್ತೆ. ನೋಟಿಸ್ ಕೊಟ್ಟಾಕ್ಷಣಕ್ಕೆ ಆ ಸೀಟಲ್ಲಿ ಕೂತ್ಕೊಂಡು ನಾನು ಅರ್ಹ ಅಲ್ಲ ಅಂತ ಅನ್ನಿಸ್ಕೋಬೇಕು ಅವ್ರಿಗೆ. ರಾಜೀನಾಮೆ ಕೊಟ್ಟೋಗ್ಬಿಡ್ಬೇಕು. ನನ್ನ ವಿರುದ್ಧ ಈ ಥರ ಬಂದಿಲ್ಲ ಅಂತ. ಅದೇ ಇಲ್ಲ, ಅದೆಲ್ಲ ಏನಿಲ್ಲ. ಈಗ ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಏನಾದ್ರು ನೋಡ್ಕೊಳ್ಳಿ, ನಡೀತಾ ಇರುತ್ತೆ. ಸೊ ಇಟ್ ಹ್ಯಾಸ್ ಲಾಸ್ಟ್ ಇಸ್ ಸ್ಯಾಂಕ್ಟಿಟಿ. ಗೌರವ ಇಲ್ದಂಗೆ ಆಗುತ್ತೆ. ಗೌರವನೇ ಇಲ್ಲ. ಸರಿ, ಸಭಾತ್ಯಾಗದ ಬಗ್ಗೆ ಹೇಳಿ. ಸಭಾತ್ಯಾಗ ಮಾಡಿ ಹೊರಟೋಗ್ತಾ ಇರ್ತಾರೆ. ಸಭಾತ್ಯಾಗ ಮಾಡ್ತಾರೆ. ಅವರು ಸರ್ಕಾರ ಅವ್ರಿಗೇನೋ ಒಂದು ಕೇಳಿದ್ದಕ್ಕೆ ಸರಿಯಾದಂಥ ಸೂಕ್ತವಾದ ಉತ್ತರ ಕೊಡಲ್ಲ, ಸ್ಪೀಕರು ಸ್ಪಂದಿಸಲ್ಲ. ಅವರು ಆವಾಗ ಏನು ಮಾಡ್ತಾರೆ, ನಾನು ಬೇರೆ ದಾರಿ ಇಲ್ಲ, ನಾನು ಸಭಾತ್ಯಾಗ ಮಾಡ್ತೀನಿ, ಆಚೆ ಹೋಗ್ತಾರೆ. 5 ನಿಮಿಷ ಬಿಟ್ಟು ಒಳಗೆ ಬರ್ತಾರೆ. ಮತ್ತೆ ಬೇರೆ ಏನಿಲ್ಲ, ಜಸ್ಟ್ ಕ್ಯಾಚ್ ದಿ ಐ ಆಫ್ ದಿ ಪಬ್ಲಿಕ್. ನಾನು ಇಷ್ಟೊಂದು ಹೋರಾಟ ಮಾಡಿದ್ದೀನಿ, ನೋಡಪ್ಪ ಸಭಾತ್ಯಾಗ ಮಾಡಿದ್ದೀನಿ ಅಂತ ತೋರ್ ಬರ್ತದೆ. ಸಭಾತ್ಯಾಗ ರೈಟ್. ಧರಣಿ, ಸದನದ ಒಳಗೆ ಧರಣಿ, ಸದನದ ಹೊರಗೆ ಧರಣಿ ಮಾಡ್ತಾರೆ. ಇವಾಗ ನೋಡಿ, ಈಗ ಅಧಿವೇಶನ ಆಗಬೇಕಾದ್ರೆ ಸದನದ ಒಳಗೆ ವಿಪಕ್ಷಗಳು ಸರ್ಕಾರದ ಗಮನ ಸೆಳೆಯೋ ಪ್ರಯತ್ನನೂ ಪ್ರತಿಭಟನೆ ಮೂಲಕ ಮಾಡಿದ್ರು, ಹೊರಗೂ ಮಾಡಿದ್ರು ಈ ರೈತರ ಪರವಾಗಿ. ಈ ಎರಡರದ ಡಿಫರೆನ್ಸು ಮೇಡಮ್, ಸದನದ ಒಳಗಡೆ ನಡೆಯೋದಕ್ಕೆ ಮಾತ್ರ ನಾವು ಸಭಾಧ್ಯಕ್ಷರು ಗಮನ ಹಾಕ್ತಾರೆ. ಸದನದ ಆಚೆ ಕಡೆ ಮಾಡೋದಕ್ಕೆ ವಿ ಹ್ಯಾವ್ ನೋ ಕಂಟ್ರೋಲ್. ಬಟ್ ಆದರೆ ಪ್ರಿಸಿಂಗ್ಸ್ ಆಫ್ ದಿ ಹೌಸ್ ಅಂತ ಹೇಳ್ತೀವಿ. ಸದನದ ಆವರಣದಲ್ಲಿ ನಡೆದಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆವಾಗ ಸಭಾಧ್ಯಕ್ಷರು ಆಕ್ಷನ್ ತಗೊಳ್ಳೋಕೆ ಅವಕಾಶ ಇದೆ. ಸದನದ ಆವರಣಗಳು, ಈಗ ಶಾಸಕರ ಭವನ ಇರ್ಬೋದು, ಅಥವಾ ಅಲ್ಲಿ ಕಾರ್ ಗ್ಯಾರೇಜ್ ಇರ್ಬೋದು, ಅಥವಾ ಕಾರಿಡಾರ್ಸ್ ಇರ್ಬೋದು, ದೇರ್ ಆಲ್ ಕಾಲ್ಡ್ ಆಸ್ ಪ್ರಿಸಿಂಗ್ಸ್ ಆಫ್ ದಿ ಹೌಸ್. ರೈಟ್. ಈಗ ಶಾಸಕರನ್ನ ಸದನದಿಂದ ಹೊರ ಹಾಕುವಂಥ ಪ್ರಕ್ರಿಯೆಗಳು ನಡೀತಾವಲ್ಲ, ಅವೆಲ್ಲ ಕ್ರಮಬದ್ಧವಾಗಿದೆ ಅಂತ ಅನ್ಸುತ್ತಾ? ಶಾಸಕರನ್ನ ಸದನದಿಂದ ಹೊರ ಹಾಕೋದು ಇಲ್ಲ, ನೀವು ಅದು ನಿಯಮಗಳ ಪಾಲನೆ ಮಾಡ್ತಾ ಇಲ್ಲ, ನೀವು ಹೊರಗೆ ಹೋಗ್ಬೇಕು. ಅದು ಸ್ಪೀಕರ್ಗೆ ಪವರ್ ಇರ್ತದೆ. ಸದನದ ಕಾರ್ಯಕ್ರಮ ಮಾಡೋಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ, ನಾನು ಮನವಿ ಮಾಡಿದೆ, ನೀವು ಮಾಡಿಲ್ಲ ಅಂತೇಳಿ ಹೊರಗಡೆ ಹಾಕೋದಕ್ಕೆ ಅವಕಾಶ ಇದೆ. ಆದರೆ ಇಟ್ ಶುಡ್ ಬಿ ಕನ್ಫೈನ್ಡ್ ಟು ಎ ಲಿಮಿಟೆಡ್ ಪೀರಿಯಡ್. ಒಂದು ಲಿಮಿಟೆಡ್, ಇವಾಗ ಸೆಷನ್ 3 ದಿನ ಇದೆ ಅಂತ ಇಟ್ಕೊಳ್ಳಿ, ಈಗ ಬೆಳಗ್ಗೆ ಮದುವೆ ಅಲ್ಲಿವರೆಗೂ ಮಾಡ್ಬೋದು ಅಷ್ಟೇ. ಅವರು ಬಿಯಾಂಡ್ ದಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಮಾಡ್ಬಿಟ್ರಲ್ಲ, ಈಗ ಕಳೆದ ಸತಿ ಹಂಗೆ ಆಯ್ತು. ಇಲ್ಲಿ ಮಾಡೋದು ಕಾನೂನು ವಿರುದ್ಧ. ಇವ್ರು ಯಾರು ವಿರೋಧ ಪಕ್ಷರು ಕೋರ್ಟ್ಗೆ ಹೋಗಿಲ್ಲ, ಕೇಳಿಲ್ಲ. ಈಗ ನಿಯಮ ಗೊತ್ತಿಲ್ವಾ? ಅದೇ ನಿಯಮ ಗೊತ್ತಿಲ್ಲ ಅಂದ್ರೆ ಇದೆಲ್ಲೂ ರಾಜಕೀಯ ಇರುತ್ತೆ ಮೇಡಮ್. ಏನು ಅದರಲ್ಲೂ 2-3 ಗುಂಪಿರುತ್ತೆ, ಆಯ್ತಾ? ಇವರು ನೋಡಿ, ಈಗ ಅವಿಶ್ವಾಸ ಅಸ್ತ್ರ ಮಾಡ್ಕೊಳ್ತಾರೆ. ಇವು 2-3 ಬಣಗಳಿದ್ದಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಾಂದ್ರೆ ಅದು ಮಾಡ್ಕೋಬೋದಾಯ್ತು, ಮಾಡಲ್ಲ. ಕ್ರಮಬಾಹಿರ, ಕಾನೂನು ಬಾಹಿರ ಏನು ಸಭಾಧ್ಯಕ್ಷರು ಏನು ಮಾಡಿದಾರಲ್ಲ, ಅದು ಇದುವರೆಗೂ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ ಆ ಥರ. ಓನ್ಲಿ ಟಿಲ್ ದಿ ಹೌಸ್ ಈಸ್ ಅಡ್ಜರ್ನ್. ಮೊದಲು ಮಾಡ್ತಿದ್ವಲ್ಲ, ಸದನ ಮುಂದೂಡೋ ತನಕ. ಈಗ 10 ದಿನ ಇದೆ, ಸ್ವಲ್ಪ ನೀವು ಪನಿಷ್ಮೆಂಟ್ ಎಷ್ಟು ಪವರ್ಸ್ ಇದೆ ನಿಮಗೆ, 10 ದಿನಕ್ಕೆ ನೀವು ಮಾಡ್ಬೋದು, 15 ದಿನಕ್ಕೆ ಮಾಡ್ಬೋದು. ನಂಗೆ ಹಂಗಾದ್ರೆ ಈಗ ಒಂದು ಕುತೂಹಲ ಬಂತು ಸರ್, ನೀವು ಹೇಳಿದ್ರೆ ಕಾರ್ಯದರ್ಶಿಯ ರೋಲ್ ಏನು? ಹಿಂದೆ ಇದ್ದಂತಹ ಸಭಾಪತಿಗಳು, ಸಭಾಧ್ಯಕ್ಷರು ಯಾವ ಥರ ಕಾರ್ಯದರ್ಶಿಗಳ ಜೊತೆ ಡಿಸ್ಕಸನ್ನು ಮಾಡ್ತಾ ಇದ್ರು. ಈ ಕಳಿಸದೆ ತೊಗೊಂಡು ಡಿಸಿಷನಲ್ಲಿ ಸಲಹೆಗಳನ್ನು ಕೊಟ್ಟಿರಲ್ವ ಕಾರ್ಯದರ್ಶಿಗಳು, ಅದನ್ನ ಸ್ವೀಕಾರ ಮಾಡಿರಲ್ವ ಸ್ಪೀಕರ್? ಈಗೇನಾಗಿದೆ ಮೇಡಮ್, ಕಾರ್ಯದರ್ಶಿಯವರು ಹೇಳುವಂಥ ಧೈರ್ಯ ಬರಲ್ಲ. ಅಯ್ಯೋ, ಈಗೇನಿದೆಲ್ಲ ಮಹಿಳಾ ಕಾರ್ಯದರ್ಶಿ ಇದ್ದಾರಲ್ಲ, ಅವ್ರಿಗೆ ತಾವು ಆಯಿತು, ನನಗೆ ಸದ್ಯ ಸೆಕ್ರೆಟರಿ ಪೋಸ್ಟ್ ಇದ್ದರೆ ಸಾಕು, ಈಗ ಇರೋ ಫೆಸಿಲಿಟೀಸ್ ಇರುತ್ತೆ, ನಿಮ್ಮ ಕಾರ್ ಸಿಗುತ್ತೆ, ಕ್ವಾರ್ಟರ್ ಸಿಗುತ್ತೆ, ದೇಶ ವಿದೇಶ ಸುತ್ತಬೋದು, ನಮಗೆ ಯಾಕೆ ಬೇಕಾದ ಅಪಾಯಿಂಟ್ಮೆಂಟ್. ಸೊ ಅವ್ರು ನಮಗೆ ಏನು ತೊಂದರೆ ಆಗದೆ ಇರಬೇಕು ಅನ್ನೋದು ಅಷ್ಟಕ್ಕೆ ಕನ್ಫೈನ್ ಆಗ್ತದೆ. ಅದರಿಂದ ಕಾರ್ಯದರ್ಶಿ ಇದ್ದವರು ನಿಯಮ ಈ ರೀತಿ ಹೇಳುವಂಥ ಗಟ್ಸ್ ಇರಬೇಕು. ಅದಕ್ಕೆ ನಾನು IAS ಹೇಳಿದೆ ನಿಮಗೆ. IASನವ್ರು ಅದಕ್ಕೆ ಕೇರ್ ಮಾಡಲ್ಲ. IASನವರು ಸ್ಪೀಕರ್, ಚೇರ್, ಮಿನಿಸ್ಟರ್ಗಳು ಕೇರ್ ಮಾಡಲ್ಲ ಕೆಲವು ಸಂದರ್ಭ, ಗೊತ್ತಿರಬೇಕು ನಿಮಗೆ. IAS ಆದರೂ ಹೇಳ್ತಾರೆ
ಇಲ್ಲಿ ILS ಇಂಟ್ರೊಡ್ಯೂಸ್ ಮಾಡಬೇಕು. ಹೌದು. ಆಯಿತಾ? ಇಲ್ಲೇನಾಗಿದೆ, ಎಲ್ಲ ಕಾಪಿ ಹೊಡೆದು ಬಂದ್ಬಿಟ್ಟು ಪಾಸ್ ಮಾಡಿ LLB ಮಾಡಿರೋರು ಇದ್ದಾರೆ. ಕಾನೂನು ವಿರುದ್ಧವಾಗಿ LLB ಮಾಡಿ ಪ್ರಮೋಷನ್ ತೊಗೊಂಡ್ರು ಇದ್ದಾರೆ ನಮ್ಮಲ್ಲಿ. ಅದೆಲ್ಲ ಇವ್ರ ಗಮನಕ್ಕೆ ಬಂದು ಏನು ಕ್ರಮ ತೊಗೊಳ್ಳಲ್ಲ ಸ್ಪೀಕರ್ ಅವರು. ಸಭಾಧ್ಯಕ್ಷರ ಗಮನಕ್ಕೆ ಬಂದಿದೆ, ಕಾನೂನು ಬಾಹಿರವಾಗಿ ಕಾನೂನು ಪದವಿ ಪಡೆದಿದ್ದಾರೆ, ಅವ್ರನ್ನೆಲ್ಲ ವಿಚಾರಣೆ ಮಾಡೋದಕ್ಕೂ ಮಾಡ್ತಾ ಇಲ್ಲ. ಎಲ್ಲೋ ಅಕ್ರಮಗಳು ನಡೀತಾ ಇದೆ. ಈಗ ಪುಸ್ತಕ ಮೇಳ ಮಾಡೋದು ಮೊನ್ನೆ ದಿನ, ನಿಮ್ಗೇನು ಸಂಬಂಧ ಇದೆ ಸ್ಪೀಕರ್ಗೆ? ಏನು ವಾಟ್ ವೇ ಇಸ್ ಕನ್ಸರ್ನ್? ಪುಸ್ತಕ ಮೇಳ ಮಾಡಿ, ಯಾವುದು ಸಂಸದೀಯ ಸಂಬಂಧಪಟ್ಟ ಪುಸ್ತಕ ಮೇಳ ಮಾಡಿಲ್ಲ. ನೀವು ಮಾಡ್ಬೋದು ಇವಾಗ, ಗಾಟ್ ರೈಟ್. ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಪ್ರೊಸೀಜರು, ಕಾನ್ಸ್ಟಿಟ್ಯೂಷನು, ಬೇರೆ ರಾಜ್ಯಗಳು, ಅದು ಒಂದು ಸ್ಟಾಲು ಇರಲಿಲ್ಲ. ಯಾರೋ ಏನೋ ಅನುಕೂಲ ಮಾಡ್ಕೊಳ್ಳೋಕ್ಕೆ ಮಾಡ್ದಂಗೆ ಆಯಿತು. ಪುಸ್ತಕ ಪ್ರಾಧಿಕಾರ ಇದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಕನ್ನಡ ಕಾವಲು ಸಮಿತಿ ಇದೆ, ಗಡಿ ಅವ್ರು ಮಾಡೋ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ ಇದೆ. ಇವ್ರು ಯಾಕೆ ಮಾಡಬೇಕಾಯಿತು? ಕೋಟ್ಯಾಂತರ ರೂಪಾಯಿ ದುಂದು ವೆಚ್ಚ. ಇಷ್ಟೇ ಮೇಡಮ್ ಮಾಡೋದು. ಅದು ಸಾಧನೆ ಆಗಲ್ಲ. ಟ್ರೈನಿಂಗ್ ನೆಪದಲ್ಲಿ ರೆಸಾರ್ಟ್ಗೆ ಹೋಗೋದು, ಅಲ್ಲಿ ಇಲ್ಲಿ ಹೋಗೋದು, ಕೋಟ್ಯಾಂತರ ರೂಪಾಯಿ ಬಿಲ್ ಪಾಸ್ ಮಾಡ್ಕೊಳ್ತಾರೆ. ಅದರಲ್ಲಿ 200 ಜನ 10 ಜನ ಹೋಗಲ್ಲ ಟ್ರೈನಿಂಗ್ಗೆ. ಸೊ ನಿರರ್ಥಕ ಇವೆಲ್ಲನೂ, ವೇಸ್ಟ್ ಆಫ್ ಮನಿ. ಪಬ್ಲಿಕ್ ಎಕ್ಸ್ಚೆಕರ್ನ ಲಾಸ್ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ಎಸ್ಪೆಷಲಿ ಲೆಜಿಸ್ಲೇಚರ್ ಇರೋರು, ಸಭಾಧ್ಯಕ್ಷರು ದುಡ್ಡನ್ನ ವ್ಯಯ ಮಾಡೋದಕ್ಕೆ ಕಡಿವಾಣ ಹಾಕಬೇಕು. ಇಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇದೆ. ಅದು ಯಾವ ಸಾಧನೆ ಆಗಲ್ಲ. ಅದು ಖಂಡಿತ. ಕಟ್ ಮೋಷನ್ ಅಂದ್ರೆ ಮೇಡಮ್, ಕಟ್ ಮೋಷನ್ ಅಂದ್ರೆ ಈಗ ಅದು ಬಡ್ಜೆಟ್ಗೆ ಸಂಬಂಧಪಟ್ಟಿದ್ದು. ನಿಮಗೆ ಬಡ್ಜೆಟ್ ವಿಚಾರ ಬಂದಾಗ ಹೇಳ್ತೀನಿ, ಜನರಾಗಿ ಹೇಳ್ಬಿಡ್ತೀನಿ. ಪ್ರತಿ ವರ್ಷ ಹಣಕಾಸು ಇಲಾಖೆಯಲ್ಲಿ ಮಾರ್ಚ್ ಇದರಲ್ಲಿ ನಾವು ಬಡ್ಜೆಟ್ ಮಂಡನೆಯನ್ನು ಮಾಡ್ತೀವಿ. ಮುಂದಿನ ವರ್ಷಕ್ಕೆ ಆಗುವಷ್ಟು ದುಡ್ಡನ್ನು ನಾವು ನಿಗದಿ ಮಾಡಬೇಕು. PWD, ಇರಿಗೇಷನ್ನು, ಎಜುಕೇಷನ್ನು, ಮಹಿಳಾ ಈ ಥರ ಇರುತ್ತೆ. ಪ್ಲ್ಯಾನಿಂಗ್ ಕಮಿಷನ್ ಜೊತೆಯಲ್ಲಿ ಚರ್ಚೆ ಮಾಡಿ, ನಮ್ಮದು ಇಂತಿಂಥ ಕಾರ್ಯಕ್ರಮಗಳಿದೆ, ಇಷ್ಟು ದುಡ್ಡು ಬೇಕಾಗುತ್ತೆ, ಇದಕ್ಕೆ ಇಷ್ಟಿದೆ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದು ನಮಗೆ ಬರಬೇಕು, ಎಲ್ಲವನ್ನೂ ಸಮಗ್ರವಾಗಿ ಕೂತ್ಕೊಂಡು ಫೈನಾನ್ಸ್ ಸೆಕ್ರೆಟ್ರಿ, ಪ್ಲ್ಯಾನಿಂಗ್ ಸೆಕ್ರೆಟ್ರಿ, ಲಾ ಸೆಕ್ರೆಟರಿ ಚರ್ಚೆ ಮಾಡಿ ಆನಂತರ ಬಡ್ಜೆಟ್ ಪ್ರಿಪೇರ್ ಮಾಡೋದು. ಆಯಿತಾ? ಪ್ಲ್ಯಾನಿಂಗ್ ಕಮಿಷನ್ ಎಷ್ಟು ಬರಬೇಕಾಯಿತು, ಅಲ್ಲ ಏನು ರೆಕಮೆಂಡೇಷನ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಏನು ಬರಬೇಕು, ಅವೆಲ್ಲವನ್ನೂ ಚರ್ಚೆ ಮಾಡಿ ಸಮಗ್ರವಾಗಿ ಆಮೇಲೆ ಬಡ್ಜೆಟ್ ತಯಾರಿಸೋದು. ಎಲ್ಲ ಇಲಾಖೆಯದು ಅಲ್ಲಿ ಇಂತಿಂಥ ಕಲ್ಯಾಣ ಕಾರ್ಯಕ್ರಮ ಇಷ್ಟಿದೆ ಅಂತೇಳಿ ನಾವು ಕೊಡ್ತೀವಿ. ಅದನ್ನು ಅವರು ಮಂಡನೆ ಮಾಡ್ತಾರೆ, ಓದ್ತಾರೆ. ಓದಬೇಕು. ಎಂಟೈರ್ ಸ್ಪೀಚ್ ಶುಡ್ ಬಿ, ಅದು ಓದಬೇಕಾಗುತ್ತೆ. ಆ ಸ್ಪೀಚು ಇತ್ತೀಚಿನ ದಿನಗಳಲ್ಲಿ ಬಡ್ಜೆಟ್ ಸ್ಪೀಚಲ್ಲಿ ರಾಜಕೀಯ ಭಾಷಣ ಶುರು ಆಗ್ಬಿಟ್ಟಿದೆ. ಹೌದು, ಇದು ಇಸ್ ಎ ಬ್ಯಾಡ್ ಪ್ರೆಸಿಡೆಂಟ್. ಇತ್ತೀಚಿನ ದಿನಗಳಲ್ಲಿ ಮೊದಲೇನಿಲ್ಲ. ಬಡ್ಜೆಟ್ ಅಂದರೆ ಬಡ್ಜೆಟ್ ಮಾತ್ರ ಕನ್ಫೈನ್. ಶಿಕ್ಷಣ ಇಲಾಖೆಗೆ ಇಂಥ ಒಂದು ಕಾರ್ಯಕ್ರಮ ಇದೆ, ಸೋಷಿಯಲ್ ವೆಲ್ಫೇರ್ ಇಂಥ ಕಲ್ಯಾಣ ಕಾರ್ಯಕ್ರಮ ಇದೆ, ಇದಕ್ಕೆ ಇಷ್ಟು ಅಮೌಂಟ್ ನಿಗದಿ ಮಾಡ್ತೀವಿ ಅಂತ. ಅದೆಲ್ಲವೂ ಅದನ್ನು ರಾಜಕೀಯ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಇವ್ರು ಮಾಡೋದು, ಇವರು ಅವ್ರ ಮೇಲೆ ಮಾಡೋದು, ಆ ಥರ ಭಾಷಣದಲ್ಲಿ ಬರಬಾರ್ದು. ಓನ್ಲಿ ಆಯಾ ವ್ಯಯ ಸೋರ್ಸಸ್ ಏನು ಬರುತ್ತೆ, ನಾವು ವ್ಯಯ ಯಾವ ರೀತಿ ಇಷ್ಟಕ್ಕೆ ಕನ್ಫೈನ್ ಆಗಬೇಕು. ಅದರಲ್ಲೂ ರಾಜಕೀಯ ಭಾಷಣ ಶುರು ಆಗ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ. ಸೊ ಅದು ತಪ್ಪು. ಅದಾದ ಮೇಲೆ ಓದೋದ ಮೇಲೆ ಜನರಲ್ ಡಿಸ್ಕಷನ್ ಆನ್ ಬಡ್ಜೆಟ್ ಅಂತ ಇರುತ್ತೆ. 5 ದಿನಗಳ ಕಾಲ ನಾವು ಚರ್ಚೆ ಮಾಡಬೇಕು, ಸಾಮಾನ್ಯ ಚರ್ಚೆ. ನೀವು ಹೇಳೋದಲ್ಲ, ಹೇಳ್ಕೊಳ್ಳೋಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ. MLA 5 ದಿನ ಅವಕಾಶ ಕೊಟ್ಟರೆ ಒಂದು 50 ಜನ 60 ಜನ ಮಾತಾಡ್ತಾರೆ. ಆವಾಗ ಅವ್ರು ಏನೇನು ಸಮಸ್ಯೆಗಳನ್ನ ಅದು ಹೇಳ್ಕೋಬೋದು. ನಮ್ಮ ಇದರಲ್ಲಿ ನೋಡಿ, ಶಾಲೆ ಇಲ್ಲ, ಇಲ್ಲಿ ಕಟ್ಟಡ ಇಲ್ಲ, ಇಲ್ಲಿ ನೀರಾವರಿ ಇಲ್ಲ, ಅದನ್ನು ದಟ್ ಕ್ಯಾನ್ ಬಿ ಡಿಸ್ಕಸ್ಡ್ ಆನ್ ದ ಜನರಲ್ ಡಿಸ್ಕಷನ್ ಆಫ್ ಬಡ್ಜೆಟ್. ಬರೀ ಪ್ರಶ್ನೋತ್ತರ ಒಂದೇ ಅಲ್ಲ. ದಿಸ್ ಇಸ್ ಆಲ್ ಕಾಲ್ಡ್ ಪಾರ್ಲಿಮೆಂಟರಿ ಡಿವೈಸಸ್ ಅಂತ ಹೇಳೋದು ನಾವು. ಅದಕ್ಕೆ ಸಂಸದೀಯ ಮಾರ್ಗೋಪಾಯಗಳು ಅಂತ. ಜನರಲ್ ಡಿಸ್ಕಷನ್ ಬಡ್ಜೆಟಲ್ಲಿ ಮಾಡಿ ಸರ್ಕಾರ ಉತ್ತರ ಪಡೆದು ಮಾಡಬೇಕು. ಅದು ಜನರಲ್ ಡಿಸ್ಕಷನ್ ನಡೀತಲೇ ಒಂದೇ ಸರಿ ಪಾಸ್ ಆಗ್ತಾ ಇದೆ ಈಗ. ಅದಾದ ಮೇಲೆ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ಅಂತ ರೂಲ್ಸಲ್ಲಿ 20 ದಿನ ಏನೋ ಇದೆ. 20 ದಿನ ಚರ್ಚೆ ಮಾಡಬೇಕು ಬಡ್ಜೆಟ್ಗೆ. ದೊಡ್ಡ ದೊಡ್ಡ ಇಲಾಖೆಗೆ 2 ದಿನ. ಇರಿಗೇಷನ್ನು, ಅದು ಶಿಕ್ಷಣ, ವೆಲ್ಫೇರ್ ಇರ್ತದೆ. ಕೆಲವಕ್ಕೆ 1 ದಿನ. ಈ ರೀತಿ ಆ ಬೇಡಿಕೆಗಳ ಸಂಖ್ಯೆ ಹಾಕಿ ಎಗೇನ್ಸ್ಟ್ ದಟ್ ನಾವು ಅವ್ರಿಗೆ ಬಡ್ಜೆಟ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ದೊಡ್ಡ ದೊಡ್ಡ ಡಾಕ್ಯುಮೆಂಟ್ಸು. ಆಮೇಲೆ ಪರ್ಫಾರ್ಮೆನ್ಸ್ ಬಡ್ಜೆಟ್ ಅಂತ ಹೇಳ್ತೀವಿ. ಕಳೆದ ಸಾಲಿನಲ್ಲಿ ಇದಕ್ಕೆ 10,000 ಕೋಟಿ ನಿಗದಿ ಮಾಡಿದ್ವಿ, 10,000 ಕೋಟಿ ಉಪಯೋಗ ಆಗಿದೆಯಾ, ಅಥವಾ ಸೋರ್ಸಸ್ ಇರಲಿಲ್ವಾ, ಅಥವಾ ಲ್ಯಾಪ್ಸ್ ಆಗಿದೆಯಾ, ಅದೆಲ್ಲ ಕೊಡಬೇಕು. ಬಡ್ಜೆಟ್ ಡಿಸ್ಕಷನ್ ಮಾಡೋಕ್ಕೆ ಮುಂಚೆ ಪರ್ಫಾರ್ಮೆನ್ಸ್ ಬಡ್ಜೆಟ್ ಅದನ್ನು ಓದಿ, ಈಗಿನ ಬಡ್ಜೆಟ್ ಸ್ಪೀಚ್ ಓದಿ, ನಮ್ಮ ಬಡ್ಜೆಟ್ ಓದಿ ಅದರ ಮೇಲೆ ಚರ್ಚೆಗೆ ಹೋಗಬೇಕು. ಏನಿಲ್ಲ, ಸುಮ್ಮನೆ ಬರ್ತಾರೆ, ಬಿಸಾಕ್ತಾರೆ. ಅದು ಇಷ್ಟು ದಪ್ಪ ಡಾಕ್ಯುಮೆಂಟ್ಸ್ ಇದೆ, KG ಗಟ್ಟಲೆ. ನೋ ಬಡಿ ಇದು ಬಾದರ್ಡ್
ಅದಕ್ಕೂ ವೇಯ್ ಮಾಡ್ತೀವಿ ದುಡ್ಡು, ಹ್ಮ್ ತೊಗೊಂಡೋಗಿ ಬಿಸಾಕಿ ತೂಕಕ್ಕೆ ಹೋಗುತ್ತೆ ಅಷ್ಟೇ. ನೋ ಬಡಿ ಈಸ್ ಇಂಟ್ರೆಸ್ಟೆಡ್. ಹ್ಮ್ ಅದನ್ನು ಸ್ಟಡಿ ಮಾಡಬೇಕು ಅವರು. ಹೌದು. ಈಗ ಗ್ರ್ಯಾಂಟಲ್ಲಿ ಇಷ್ಟಿದೆ, ಇದು ಇಷ್ಟು ಖರ್ಚಾಗಿದೆ, ಈ ಮುಂದೆ ಏನು ಬೇಕು ಅದೆಲ್ಲ ನಾವು ಹೇಳಿ ಚರ್ಚೆ ಆ ರೀತಿ ಆಗ್ತಾ ಇಲ್ಲ. ಸುಮ್ಮನೆ ಜನರಲ್ಲ ಡಿಸ್ಕಷನ್, ನಮ್ಮ ಸರ್ಕಾರ ಇಷ್ಟು ಕೊಟ್ಟಿದೆ, ನಿಮ್ಮ ಸರ್ಕಾರ ಇದು ಕೊಟ್ಟಿಲ್ಲ, ಇದು ಬಡ್ಜೆಟ್ ಚರ್ಚೆ ಅಲ್ಲ. ಆಮೇಲೆ 20 ದಿನ ಬೇಕು ಅದಕ್ಕೆ. ಮೊದಲೆಲ್ಲ 20 ದಿನ ಚರ್ಚೆ ಆಗ್ತಾಯಿತ್ತು. ಆವಾಗ ಅಧಿವೇಶನ 80, 95 100 ದಿನ ನಡೀತಿದೆ. ಈಗೆಲ್ಲ ವರ್ಷಕ್ಕೆ 30-40 ಆಗಿರೋದ್ರಿಂದ ಏನು ಯಾವುದು ರೂಲ್ಸ್ ಫಾಲೋ ಮಾಡಲ್ಲ. ಎವ್ರಿಥಿಂಗ್ ಗ್ರಾಸ್ ವೈಲೇಷನ್. ದಿಸ್ ಈಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಟ್ರೈನಿಂಗ್ ಟು ದ ಲೆಜಿಸ್ಲೇಟರ್ಸ್. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಪ್ರೆಸಿಡಿಂಗ್ ಆಫೀಸರ್ ಟು ಕಂಡಕ್ಟ್ ದಿ ಬಿಸ್ನೆಸ್ ಅಕಾರ್ಡಿಂಗ್ ಟು ರೂಲ್ಸ್. ಅವ್ರಿಗೆ ಟ್ರೈನ್ ಮಾಡಬೇಕು, ಮಾಡೋಕ್ಕೆ ಹೋಗಲ್ಲ. ರೈಟ್.